ಔಷಧೀಯ ಸತ್ವಗಳಂತ ಸಾಂಬ್ರಾಣಿ ಎಲೆ ಅಥವಾ ದೊಡ್ಡಪತ್ರೆ ಎಲೆಗಳಿಂದ ನಾವು ಈಗಾಗಲೇ ಹಲವಾರು ಅಡಿಗೆ ರೆಸಿಪಿಗಳನ್ನು ನೋಡಿದ್ದೇವೆ. ಇವತ್ತು ನಾನು ರುಚಿಯಾಗಿ ದೊಡ್ಡಪತ್ರೆ ಎಲೆ ಚಿತ್ರಾನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲೊಂದು ಬಾಣಲೆಗೆ ಅರ್ಧ ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪದ ಬದಲು ನೀವು ಎಣ್ಣೆನೂ ಕೂಡ ಹಾಕ್ಬೋದು. ಇದಕ್ಕೆ ಒಂದು 5 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಸಾಂಬ್ರಾಣಿ ಎಲೆಯ ಘಮಕ್ಕೆ ಹಸಿಮೆಣಸಿನಕಾಯಿ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರ್ತದೆ. ಸುಮಾರೊಂದು 20-22 ಎಲೆಗಳನ್ನು ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಹಾಕಬೇಕು. ಸಾಂಬ್ರಾಣಿ ಎಲೆ ಅಥವಾ ದೊಡ್ಡಪತ್ರೆ ಎಲೆ ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಟ್ಟುಬಿಡಬೇಕು. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಡ್ತದೆ. ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣಿಸ್ಕೊಳ್ಬೇಕು. ಈ ಹಸಿಮೆಣಸಿನಕಾಯಿ ಮತ್ತು ಸಾಂಬ್ರಾಣಿ ಎಲೆ ಇದೆರಡನ್ನೇ ನಮಗೆ ತರಿಯಾಗಿ ರುಬ್ಬಿ ಇಟ್ಕೊಳ್ಬೇಕು. ಪೂರ್ತಿಯಾಗಿ ತಣಿದ ಮೇಲೆ ಮತ್ತು ನೀರು ಹಾಕಬಾರ್ದು. ರುಬ್ಬುವಾಗ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕಿಲ್ಲ. ಇದೆರಡನ್ನೇ ಸ್ವಲ್ಪ ತರಿಯಾಗಿ ರುಬ್ಬಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಇದನ್ನು ರುಬ್ಬಿ ಪಕ್ಕಕ್ಕೆ ತೆಗೆದಿಟ್ಕೊಳ್ತೇನೆ ನಾನು. ಹಾಗೆಯೇ ಚಿತ್ರಾನ್ನ ಮಾಡಲಿಕ್ಕೆ ಒಂದು ಬಾಣಲೆಗೆ ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸ್ತಾ ಇದ್ದೇನೆ, 2 ದೊಡ್ಡ ಚಮಚ. ಅದಕ್ಕೆ ಅರ್ಧ ಚಮಚ ಸಾಸಿವೆ, ಇದ್ಮೇಲೆ 1 ಚಮಚ ಉದ್ದಿನಬೇಳೆ, 1 ದೊಡ್ಡ ಚಮಚ ಕಡಲೆಬೇಳೆ, 2 ದೊಡ್ಡ ಚಮಚ ಆಗುವಷ್ಟು ಶೇಂಗಾ ಬೀಜ, 1 ದೊಡ್ಡ ಚಮಚ ಆಗುವಷ್ಟು ಗೋಡಂಬಿ ಇವಿಷ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಅದು ಗರಿ ಆಗೋ ತನಕ, ಹೊಂಬಣ್ಣಕ್ಕೆ ತಿರುಗೋ ತನಕ ಹುರಿಬೇಕು. ಒಂದೇ ಸಮನೆ ಸಣ್ಣ ಉರಿಯಲ್ಲಿ ಹುರಿದ್ರೆ ಯಾವುದು ಕೂಡ ಸೀದು ಹೋಗೋದಿಲ್ಲ. ಒಂದು 10-12 ಕರಿಬೇವಿನ ಎಲೆ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಹುರ್ಕೊಂಡು ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಂಥ ಪೇಸ್ಟನ್ನ ಹಾಕಬೇಕು. ಸಾಂಬ್ರಾಣಿ ಎಲೆ, ಹುರಿದ ಸಾಂಬ್ರಾಣಿ ಎಲೆ ಮತ್ತು ಹುರಿದ ಹಸಿಮೆಣಸಿನಕಾಯಿನ ಪೇಸ್ಟ್ ಹಾಕಿದ್ದೇನೆ. ಹಾಗೆ ಅರಿಶಿನ ಪುಡಿ 1-3 ಚಮಚ ಆಗುವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಪೇಸ್ಟನ್ನು ತುಂಬ ಹುರಿಲಿಕ್ಕಿಲ್ಲ, ಯಾಕಂದರೆ ನಾವು ಪೇಸ್ಟ್ ಮಾಡೋ ಮುಂಚೆನೇ ಸರಿಯಾಗಿ ಹುರ್ಕೊಂಡಿದ್ವಿ ತುಪ್ಪದಲ್ಲಿ. 3/4 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ನಾನು ಕಡಿಮೆ ಪ್ರಮಾಣದಲ್ಲಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೇನೆ. 3/4 ಚಮಚ ಉಪ್ಪು ಸಾಕಾಗ್ತದೆ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದು 2.5 ಕಪ್ ಆಗುವಷ್ಟು ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕಿದ್ದೇನೆ. ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡಿರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅನ್ನ ಒಂದು ಮೊದಲೇ ಮಾಡಿ ಇಟ್ಕೊಂಡ್ರೆ ತಕ್ಷಣಕ್ಕೆ ಮಾಡ್ಕೊಳ್ಬೋದು ಈ ಚಿತ್ರಾನ್ನ. ನಿಮಗೆಲ್ಲರಿಗೂ ಇದನ್ನು ಟ್ರೈ ಮಾಡಿದ ಮೇಲೆ ಈ ಚಿತ್ರಾನ್ನ ಖಂಡಿತ ಇಷ್ಟ ಆಗ್ತದೆ. ಒಳ್ಳೆ ಘಮ ಇರ್ತದೆ ಇದರಲ್ಲಿ. ಮತ್ತು ನಾವು ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸಿಲ್ಲ. ಖಂಡಿತ ಒಮ್ಮೆ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕೊನೆಯಲ್ಲಿ ಹಸಿ ತೆಂಗಿನ ತುರಿ 3 ದೊಡ್ಡ ಚಮಚ, ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, 2 ದೊಡ್ಡ ಚಮಚ ಅಥವಾ ಅರ್ಧ ನಿಂಬೆಹಣ್ಣಿನ ರಸನ ಹಿಂಡಿ ಹಾಕಬೇಕು. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಥಟ್ಟನೆ ದಿಢೀರನೆ ರುಚಿಯಾದ ಚಿತ್ರಾನ್ನ ರೆಡಿ ಆಗ್ತದೆ. ಅದು ಸಾಂಬ್ರಾಣಿ ಎಲೆಯ ಚಿತ್ರಾನ್ನ. ತುಂಬಾ ರುಚಿಯಾಗಿರ್ತದೆ, ಪರಿಮಳ ಇರ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಖಂಡಿತ ಇದನ್ನ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಆರೋಗ್ಯಕರವಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.